ಶತಾಯಗತಾಯ ಸಿಎಂ ಗಾದಿ ಪಡೆಯೋದಕ್ಕೆ ಡಿಸಿಎಂ ಡಿಕೆಶಿ ಕಸರತ್ತು. 3 ದಿನಗಳಿಂದ ದೆಹಲಿಯಲ್ಲೇ ಬೀಡು. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ರಾಹುಲ್ ಭೇಟಿಗೆ ಬಿಗಿಪಟ್ಟು. ರಾಜ್ಯ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಎಚ್ಡಿ ರೇವಣ್ಣ ಶಪಥ. ಪುತ್ರ ಪ್ರಜ್ವಲ್, ಸೂರಜ್ ತಾವು ಜೈಲಿಗೆ ಹೋಗಿ ಬರೋದಕ್ಕೆ ಕಾರಣ ಅಂತ ಆಕ್ರೋಶ. 2028ರಲ್ಲಿ ದೋಸ್ತಿ ಸರ್ಕಾರ ಬಂದಾಗ ತಕ್ಕ ಪಾಠ ಕಲಿಸೋ ಪ್ಲಾನ್. ಕಾವೇರಿ ನದಿಯಲ್ಲಿ ಆಟವಾಡ್ತಾ ಇದ್ದ ಪ್ರವಾಸಿಗರ ಮೇಲೆ ಕಾಡಾನೆ ದಾಳಿ. ಮಹಿಳೆ ಮೇಲೆ ಅಟ್ಯಾಕ್ ಮಾಡಿದ ಒಂಟಿ ಸಲಗ. ಕನಕಪುರದ ಸಂಗಮ ಅರಣ್ಯ ಪ್ರದೇಶದಲ್ಲಿ ಘಟನೆ. ಚನ್ನಪಟ್ಟಣದಲ್ಲೂ ಕಾಡಾನೆ ಹಾವಳಿ ತಡೆಯದ ಅರಣ್ಯ ಇಲಾಖೆ. ಹೆದ್ದಾರಿ ತಡೆದು ಪ್ರತಿಭಟಿಸಿದ ಮೇಲೆ ಎಚ್ಚೆತ್ತುಕೊಳ್ತಾ ಇಲಾಖೆ. ಸಾಕಾನೆಗಳನ್ನು ಕರೆಸಿ ಕಾರ್ಯಾಚರಣೆ ಮಾಡೋದಾಗಿ ಡಿಎಫ್ಒ ರಾಮಕೃಷ್ಣ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.